ವೆಲ್ಕಮ್ ಟು ಮೈ ಬ್ಲಾಗ್. ಇವಾಗ ನಾನು ಏನು ಮಾಡ್ತಾ ಇರೋದು ಅಂತ ಅಂದರೆ ಪ್ರೋಟೀನ್ ಪೌಡರ್ ಏನು ಯೂಸ್ಫುಲ್ ಅಂತ ಅಂದರೆ ಸಣ್ಣ ಮಕ್ಕಳಿಗೆ ಬ್ರೈನ್ ಚುರುಕಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್, ಗ್ರೋತ್ ಮತ್ತು ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಬೋನ್ ಸ್ಟ್ರಾಂಗ್ ಆಗುತ್ತೆ, ಬೋನ್ ಸ್ಟ್ರೆಂತ್ ಎಲ್ಲ ಬರುತ್ತೆ. ಮತ್ತು ಇನ್ನೊಂದು ಏನು ವಿಷಯ ಅಂತ ಅಂದರೆ 35 ಇಯರ್ಸ್ ಮೇಲೆ ಅಥವಾ 70 ಇಯರ್ಸ್ ಮೇಲೆ ಅವ್ರಿಗೆಲ್ಲ ಕಾಲು ನೋವು, ಮಂಡಿ ನೋವು, ಮೈಕೈ ನೋವೆಲ್ಲ ಬರುತ್ತಲ್ಲ, ಅದಕ್ಕೆ ಇದನ್ನು ಹಾಲಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿ ಕುಡಿಸಿದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ರಿಕವರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂದರೆ ಇದು ಸನ್ಫ್ಲವರ್ ಸೀಡ್ಸ್, ಇದು ವಾಲ್ನಟ್. ಎಲ್ರಿಗೂ ಗೊತ್ತು, ಇದು ದಿನಕ್ಕೆ ಒಂದೊಂದು ತಿಂತಾ ಇರ್ತಾರೆ, ಎಲ್ಲರ ಮನೇಲೂ ತಿಂತಾನೆ ಇರ್ತಾರೆ, ಅದು ಎಲ್ರಿಗೂ ಗೊತ್ತು. ಇವಾಗ ನೀವು ತಿನ್ನೋದೇ ಬೇಡ. ಇವಾಗ ಪೌಡ್ರಲ್ಲಿ ಇದನ್ನು ಹಾಕ್ತಾ ಇದ್ದೀವಲ್ವಾ, ಸೊ ಇದು ಬಾದಾಮಿ ಎಲ್ರಿಗೂ ಗೊತ್ತು. ಬಾದಾಮಿ ತುಂಬ ಸ್ಕಿನ್ನಿಗೂ ಒಳ್ಳೆಯದು. ಇದು ಪಂಪ್ಕಿನ್ ಸೀಡ್ಸು, ಎಲ್ಲದೂ ಇವಾಗ ಮಾಲಲ್ಲೇ ಸಿಗುತ್ತೆ. ಇದು ಮಖನ, ಲೋಟಸ್ ಸೀಡ್ಸ್ ಅಂತಲೂ ಅಂತಾರೆ. ಇದೆಲ್ಲರಿಗೂ ಗೊತ್ತಿರೋ ಪಿಸ್ತಾ. ಇದು ಗೋಡಂಬಿ ನೋಡಿ, ಎಲ್ಲದನ್ನೂ ಅರ್ಧ ಕಪ್ಪಿಟ್ಕೊಂಡಿದ್ದೀವಿ. ಮತ್ತು ಇದು ಮಖನ ಅಲ್ವಾ, ಟೇಸ್ಟ್ಗೆ ಫ್ಲೇವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಕಪ್ಪಲ್ಲಿ 2 ಬೌಲ್ ಇದೆ. ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರಲಿ ಅಂತ ನಾವು 2ರಿಂದ 4 ಏಲಕ್ಕಿ ಹಾಕ್ತೀವಿ ನೋಡಿ. ಮತ್ತು ಗಸಗಸೆ ಹಾಕ್ತಿದ್ದೀವಿ, 1 ಸ್ಪೂನ್ ಗಸಗಸೆ ಹಾಕೋಣ. ಎಲ್ಲ ಇವಾಗ ಶುರು ಮಾಡ್ಕೊಳ್ಳೋಣ ರೆಸಿಪಿ, ತಡ ಮಾಡಿದೆ. ಬಾಣಲೆ ಇಟ್ಕೊಂಡಿದ್ದೀವಿ. ಮಖನ ಅನ್ನಲ್ಲ, ಏನಿದು ಲೋಟಸ್ ಸೀಡ್ಸ್ ಅನ್ನಲ್ಲ, ಅದು 3 to 4 ಮಿನಿಟ್ಸ್ ಮಾತ್ರ ಫ್ರೈ ಮಾಡ್ಕೋಬೇಕು. ಬಿಕಾಸ್ ಅದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಾಯಿಶ್ಚರ್ ಎಲ್ಲ ಬರಬೇಕು ಜಾಸ್ತಿ. ಈ ಥರ ಕಲಿಸ್ತಾನೆ ಇರಬೇಕು, ಮಾಯಿಶ್ಚರ್ ಎಲ್ಲ ಹೋಗಬೇಕು. ಯಾಕಂದರೆ ಮಾಯಿಶ್ಚರ್ ಎಲ್ಲ ಹೋದರೆ ನಿಮಗೆ 1.5 ತಿಂಗಳೆಲ್ಲ ಇರುತ್ತೆ. ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಅಂದರೂ ನಿಮಗೆ ಅದು ಪೌಡ್ರು ಕೆಟ್ಟೋಗ್ಬಿಡುತ್ತೆ ಬೇಗ. ಸೊ ನೀಟಾಗಿ ಎಲ್ಲದನ್ನೂ ಮಾಡಬೇಕು, ಸಮಾಧಾನದಿಂದ ಮಾಡಬೇಕು. ಸೊ ಫ್ರೀ ಇದ್ದಾಗ ಎಲ್ಲ ಮಾಡಿ ತಿಂತಾನೆ ಇರಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಬೇಕು ಗಾಯ್ಸ್. ಇದು ಒಂದು ಫ್ರೈ ಮಾಡಿಲ್ಲದೆ ಇಟ್ಟಿದ್ದೆ ನೋಡಿ, ಒತ್ತಿದ್ರೆ ಬೇಗ ಇದು ಪುಡಿನೇ ಆಗ್ತಾಯಿಲ್ಲ ನೋಡಿ. ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಬೇಗ ಆಗ್ತಾಯಿದೆ ಅಲ್ವಾ. ಇದನ್ನು ಚೆಕ್ ಮಾಡಿ ನೋಡಿಕೊಂಡು ಮತ್ತೆ ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ನೋಡಿ. ಬೌಲ್ಗೆ ಹಾಕಿ ಇಟ್ಕೊಂಡು ನೆಕ್ಸ್ಟು ನಾನು ವಾಲ್ನಟ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು 3 to 5 ಮಿನಿಟ್ಸ್ ಹುರ್ಕೋಬೇಕು. ನೋಡಿ ಗಾಯ್ಸ್, ಫ್ರೈ ಕಲಿಸ್ತಾನೆ ಇರಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ. ಆಗಲೇ ಒಂದು ಸ್ವಲ್ಪ ಹಾಗೆ ಬಿಟ್ಟಿದೆ ನೋಡಿ. ಇವಾಗ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ. ಇವಾಗ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋದು ನಾನು ಬಾದಾಮಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬರೀ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀಟಾಗೆ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು ಗಾಯ್ಸ್. ಏನಾರ ನೀವು ಜಾಸ್ತಿ ಮಾಡಿಕೊಂಡ್ರೆ ಸೀದಾ ಹೋಗ್ಬಿಡುತ್ತೆ ನೋಡಿ ಗಾಯ್ಸ್. ಆಗಲೇ ಆಯಿತು ಅದು ಫ್ರೈ. ಇನ್ನು ಸ್ವಲ್ಪ ಆಗಬೇಕು. ಗೈಸ್ ನೋಡಿ, ಫ್ರೈ ಆಗ್ತಾ ಇದೆ ಇನ್ನು. ಗೈಸ್ ನೋಡಿ, ಇದು ಇವಾಗ ಫ್ರೈ ಆಗಿದೆ ಆಗಲೇ. ಇವಾಗ ಇದನ್ನು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ.
ನೋಡಿ ಗೈಸ್, ಇವಾಗ ನೆಕ್ಸ್ಟ್ ಫ್ರೈ ಆಗೋದು ಏನಂತ ಅಂದರೆ ಗೋಡಂಬಿ. ಇದನ್ನು ಅಷ್ಟೇ 3 to 5 ಮಾಡೋಣ, ಅಥವಾ 3 to 4. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ನೋಡಿ ಫ್ರೈ ಆಗಿದೆ ಆಗಲೇ, ಇನ್ನೂ ಸ್ವಲ್ಪ ಬ್ರೌನಿಷ್ ಆಗಬೇಕು. ಮಾಯಿಶ್ಚರ್ ಎಲ್ಲ ಹೋಗಿದೆ, ಇನ್ನೂ ಸ್ವಲ್ಪ ಹೋಗಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಬಿಡೋಣ. ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊಳ್ಳೋದು ಪಿಸ್ತಾ. ನೋಡಿ ಇವಾಗ ಇದನ್ನು ಬೌಲಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ನಾನು ಫ್ರೈ ಮಾಡೋದಂತ ಅಂದರೆ ಪಂಪ್ಕಿನ್ ಸೀಡ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ ಮಾಯಿಶ್ಚರ್ ಎಲ್ಲ ಹೋಗಬೇಕು, ಮತ್ತು ಒಂದು ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಬ್ರೌನಿಷ್ ಆಗಬೇಕು, ಸ್ಮೆಲ್ ಬರಬೇಕು. ಬೇರೆ ಎಲ್ಲದರಲ್ಲೂ ಸ್ಮೆಲ್ ಬರ್ತಿದೆ ಗೈಸ್, ಇದರಲ್ಲಿ ಸ್ಮೆಲ್ ಬರಬೇಕು ಇವಾಗ. ಗಾಯ್ಸ್ ಇವಾಗ ಫುಲ್ಲು ಫ್ರೈ ಆಗಿದೆ ನೋಡಿ. ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡೋಣ. ಹಾಕಿದ್ದೀವಿ ಇವಾಗ. ಮತ್ತೆ ಇವಾಗ ಫ್ರೈ ಮಾಡೋದು ಪಂಪ್ಕಿನ್ ಸೀಡ್ಸ್. ಇದೆ ಲಾಸ್ಟ್ ಅಲ್ಲ, ಇನ್ನು ಗಸಗಸೆ ಮತ್ತು ಏಲಕ್ಕಿ ಇದೆಯಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ನೋಡಿ ಫ್ರೈ ಆಗಿದೆ, ಆಗಲೇ 3-4 ನಿಮಿಷ ಆಗಿದೆ. ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಗೈಸ್ ನೋಡಿ ಎಲ್ಲ ಹಾಕ್ಕೊಂಡಿದ್ದೀವಿ, ಹಾಕಿದ್ದೀವಿ ಇವಾಗ ಎಲ್ಲದು ಗೈಸ್. ಇವಾಗ ಆವಾಗಲೇ ನಾನು ಎಲ್ಲದು ಹಾರಕ್ಕೆ ಬಿಟ್ಟಿದ್ದೆ. ನೋಡಿ ಮತ್ತಿನ್ನೊಂದು ಏಲಕ್ಕಿನ ಫ್ರೈ ಮಾಡೋದು ಮರ್ತ್ಬಿಟ್ಟಿದ್ದೆ, ಅದನ್ನು ಫ್ರೈ ಮಾಡೋಣ. ಮತ್ತು 1 ಸ್ಪೂನ್ ಗಸಗಸೆ ಅದನ್ನು ಹಾಕೋಣ, ಜೊತೆಗೆ ಹಾಕ್ಬಿಡೋಣ. ಅದು 2, ಇದು 1. ನೋಡಿ ಅಳತೆ ಮಾಡಿ ನೀಟಾಗಿ ಹಾಕಬೇಕು, ಜಾಸ್ತಿ ಆದರೆ ಕಹಿ ಆಗುತ್ತೆ. ಬ್ರೆಡ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ನೋಡಿ ಗೈಸ್ 1 ಸ್ಪೂನು ಕರೆಕ್ಟಾಗಿದೆ. ಕೆಳಗಡೆ ಹಾಕಿದ್ದೆ ಸ್ವಲ್ಪ ಆವಾಗಲೇ, ಅದಕ್ಕೆ ನೋಡಿ 1 ಸ್ಪೂನ್ ಕರೆಕ್ಟಾಗಿದೆ. ಇಷ್ಟೇ ಆಗಿದೆ, ಬಿಕಾಸ್ ಅದು ಸ್ವಲ್ಪನೇ ಇದೆ. ಇದೂ ಅಷ್ಟೇ 1-2 ನಿಮಿಷ ಅಷ್ಟೇ ಫ್ರೈ ಮಾಡಬೇಕು, ಫ್ಲೇವರ್ ಬರೋಕ್ಕೆ, ಏಲಕ್ಕಿ ಫ್ಲೇವರ್ ಬರೋಕ್ಕೆ. ನೋಡಿ 1-2-3 ನಿಮಿಷ ಅಷ್ಟೇ, ಬಿಕಾಸ್ ಇದಾಗಿರುತ್ತೆ. ಮತ್ತು ಸಣ್ಣದಿದೆ ಅಲ್ಲ, ಅದಕ್ಕೆ. ಗೈಸ್ ಇವಾಗ ಇದನ್ನು ತಣ್ಣ ಆಗೋಕ್ಕೆ ಬಿಟ್ಟಿದ್ದೀವಿ ಅಲ್ವಾ. ನೋಡಿ ಎಲ್ಲದನ್ನೂ ನೀಟಾಗಿ ಸಪ್ರೇಟಾಗೆ ಹಾಕಬೇಕು. ಇದು ಫ್ರೈ ಮಾಡಿ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ಗೈಸ್. ಗೈಸ್ ಇವಾಗ ಇದು ಫ್ರೈ ಆಗ್ತಾ ಇದೆ, ಚಟ್ ಅನ್ನತ್ತೆ. ಚಟ್ ಅನ್ನೋ ತನಕ ಉರಿಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಇದನ್ನೇನು ಅಷ್ಟು ಕಲಸೋದು ಅವಶ್ಯಕತೆ ಇಲ್ಲ, ಸಣ್ಣದಿದೆ ಅಲ್ವಾ. ಮೀನ್ಸ್ ಅದು ಸಾಸಿವೆ ಅಷ್ಟು, ಅದಕ್ಕಿಂತ ಸಣ್ಣದಿದೆ. ಇವಾಗ ಇದನ್ನು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ. ಇದೆಲ್ಲ ಆಗಲೇ ತಣ್ಣಗಾಗಿದೆ ಆಲ್ಮೋಸ್ಟ್, ಇನ್ನು ಸ್ವಲ್ಪ ಆಗಬೇಕು. ಇದು ಮತ್ತು ಇವೆಲ್ಲ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಸ್ವಲ್ಪ ಟೈಮು, ಒಂದು 1/2 hour ಆಗುತ್ತೆ. ಗೈಸ್ ನೋಡಿ ಮಳೆ ಬರ್ತಾ ಇದೆ. ಆಗಲೇ ಬೆಂಗಳೂರಲ್ಲಿ ತುಂಬ ಜೋರು ಮಳೆ, ನೆನ್ನೆನೂ ತುಂಬ ಜೋರಾಗಿ ಬಂತಿತ್ತು. ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ತಣ್ಣಗಾಗಿದೆ. ಆಲ್ಮೋಸ್ಟ್ ಅಂತ ಅಲ್ಲ, ಎಲ್ಲ ತಣ್ಣಗಾಗಿದೆ ನೋಡಿ.
ಇದು ತುಂಬ ತಣ್ಣಗಾಗಿದೆ ಆಗಲೇ ಎಲ್ಲ ಹಿಂಗೆ ನೋಡ್ತೀನಿ. ಎಸ್, ಇವಾಗ ಎಲ್ಲ ತಣ್ಣಗಾಗಿದೆ. ಇವಾಗ ಒಂದೊಂದಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಣ ಬನ್ನಿ ಗೈಸ್. ಇವಾಗ ಫಸ್ಟು ನಾವು ಮಕ್ಕನ ಹಾಕ್ಕೊತಾ ಇದ್ದೀವಿ, ಏನಕ್ಕಂದರೆ ಇದು ಜಾಸ್ತಿನೂ ಇದೆ ಅಲ್ವಾ. ಸೊ ನೋಡಿ ಗೈಸ್, ಎಲ್ಲದನ್ನೂ ಹಾಕೊಂಡ್ಬಿಡೋಣ. ಬರೀ ಮಕ್ಕನ ಒಂದು ಹಾಕ್ಕೊತಾ ಇದ್ದೀವಿ, ಆದರೆ ಅದು 2 ಬೌಲ್ ಇತ್ತಲ್ಲ, ಬೇರೆ ಎಲ್ಲ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಇದು ಪೌಡ್ರ್ ಆಗಿದೆ ಆಗಲೇ. ಈ ಥರ ಚೆಕ್ ಮಾಡ್ಕೊಳ್ಳಿ ಗೈಸ್. ನಾವಿವಾಗ ಜರಡಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ನೈಸಾಗಿರೋದೆಲ್ಲ ಕೆಳಗೆ ಹೋಗುತ್ತೆ, ತರಿ ತರಿ ಇರೋದೆಲ್ಲ ಮೇಲೆ ಇರುತ್ತೆ. ಸೊ ಈ ಥರ ಜರಡಿ ಇಟ್ಕೋಬೇಕು ಗೈಸ್. ಇದು ಇವಾಗ ಅದೊಂದು ಜಾಸ್ತಿ ದಪ್ಪಕ್ಕಿತ್ತಲ್ಲ, ಅದಕ್ಕೆ ಮಾಡ್ತಾಯಿದ್ದೀವಿ. ಇದೆಲ್ಲ ಫುಲ್ಲು ಒಂದೇ ಸತಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ಹಾಕೊಳ್ಳೋಣ. ಫುಲ್ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀವಿ. ಗೈಸ್, ಇದು ಜರಡಿ ಹಿಡ್ದಿರೋದು ನೋಡಿ, ನೀಟಾಗಿ ಜರಡಿ ಹಿಡ್ದಿದ್ದೀವಿ. ಗೈಸ್, ಇವಾಗ ಆಗಿದೆ, ನೋಡೋಣ ಬನ್ನಿ. ಚೆನ್ನಾಗಿ ಬಂದಿದೆ ಗೈಸ್. ಇವಾಗ ಮಖಾನ ಅಂದರೆ ಲೋಟಸ್ ಸೀಡ್ಸ್ ಇತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹಾಲಿನ ಪೌಡ್ರು ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಹಾಲಿನ ಪೌಡ್ರು ಅರ್ಧ ಕಪ್, ನೋಡಿ ಅರ್ಧ ಕಪ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಬೇಗ ಸುಲಭವಾಗಿ ಮಾಡ್ಬೋದು ಗೈಸ್ ಇದನ್ನು. ಗೈಸ್, ಇದಕ್ಕೆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಮಾಡಿ ತೋರಿಸ್ತೀನಿ ನಿಮಗೆ, ಸ್ವಲ್ಪ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾವು ನಮ್ಮ ಮನೇಲೆಲ್ಲ ಬೆಲ್ಲನೇ ಯೂಸ್ ಮಾಡೋದು. ಸೊ ಬೆಲ್ಲ, ಇದಕ್ಕೆ ಸಕ್ಕರೆ ಹಾಕ್ಬಾರ್ದು, ತುಂಬ ಚೆನ್ನಾಗಿರೋಲ್ಲ. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ್. ಸೊ ನಾನು ಮಾಡಿ ತೋರಿಸ್ತೀನಿ. ಇವಾಗ ನೀಟಾಗೆ ಬಂದಿದೆ ನೋಡಿ ಗೈಸ್. ಇದು 1 ಸ್ಪೂನು ಬೆಲ್ಲ, 1 ಸ್ಪೂನ್ ಬೆಲ್ಲನ ಲೋಟಕ್ಕೆ ಹಾಕೋಣ. ನೋಡಿ ಇವಾಗ ಇದಕ್ಕೆ ಬಿಸಿ ಹಾಲನ್ನ ಹಾಕೋಣ. ಇವಾಗ ಹಾಲನ್ನ ಇಟ್ಟಿದ್ದೀವಿ ಇಲ್ಲಿ, ಕಾಯಿಸಿ ಆಗಿದೆ ಆಗಲೇ. ಇವಾಗ ಹಾಕೊಳ್ಳೋಣ ಬನ್ನಿ. ಇವಾಗ ತಕ್ಕೊಂಡಿದ್ದೀವಿ ಹಾಲನ್ನ, ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಅದು ಬೆಲ್ಲನೂ ಕರಗಬೇಕು, ಇನ್ನು ಅದು 1 ಸ್ಪೂನ್ ಹಾಕಬೇಕಲ್ಲ. ನಾನು ಕುಡ್ದು ನಿಮಗೆ ರುಚಿ ಹೇಳ್ತೀನಿ ಗೈಸ್. ಗೈಸ್, ಇವಾಗ ಮಾಡಿರೋ ಪುಡಿನ ಹಾಕ್ಕೊಳ್ಳೋಣ. 1.5 ಸ್ಪೂನ್ ಹಾಕ್ತಾಯಿದ್ದೀವಿ. ಇದು ರೆಡಿ ಆಗಿದೆ ನೋಡಿ. ನಾನು ನೀಟಾಗೆ ಕಲಸಿ ಎಲ್ಲ ನೋಡ್ತಾ ಇದ್ದೀನಿ, ತುಂಬ ನೋಡಿ ನೀಟಾಗಿ ಆಗಿದೆ. ಸೊ ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡಿದ್ದೆ, ಅದೇನೆಂದರೆ ಹನಿನೂ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಶುಗರ್ ಇರುತ್ತೆ ಅವ್ರಿಗೆ ಬೆಲ್ಲ ಅವಾಯ್ಡ್ ಮಾಡಿ, ಏನಾಗಲ್ಲ ಬೆಲ್ಲ ಅವಾಯ್ಡ್ ಮಾಡಿದ್ರೆ. ಇವಾಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಗೈಸ್. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನೀವು ಟ್ರೈ ಮಾಡಿ,
ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಲಾಸ್ಟಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿದ್ರೂ ಮಾಡಿ, ಚೆನ್ನಾಗಿಲ್ಲ ಅಂತಲೂ ಅಂದ್ರೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.